ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀರಲ್ಲ, ಪಾರ್ವತಿಗೂ ಒಂದು ಸೀರೆ ತಗೊಳ್ಳಿ. ಅಯ್ಯೋ, ಇಷ್ಟು ದೊಡ್ಡ ಅಂಗಡಿಲಿ ಅಷ್ಟೊಂದು ಬೆಲೆ ಕೊಟ್ಟು ತಗೊಳ್ಳೋದಕ್ಕೆ ನಮ್ಮಂಥ ಬಡವ್ರಿಗೆ ಆಗಲ್ಲ ಯಜಮಾನ್ರೆ. ಚಿಕ್ಕಪೇಟೆಯಲ್ಲಿ ನಮಗೆ ಗೊತ್ತಿರೋರು ಅಂಗಡಿ ಇದೆ, ಬೆಲೆನೂ ಕಮ್ಮಿ ಇರುತ್ತೆ, ಕಂತಲು ತೀರಿಸ್ಬಿಡ್ಬೋದು. ಅಷ್ಟು ಸಾಕು, ಅಲ್ಲೇ ತಗೋತೀನಿ. ಸಾರ್ತಿ, ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಪಾರ್ವತಿಗೆ ಯಾವ ಸೀರೆ ಎಷ್ಟಾಗುತ್ತೋ ಅದನ್ನು ತಗೊಳ್ಳಿ, ಬಿಲ್ ನಾನೇ ಪೇ ಮಾಡ್ತೀನಿ. ಹೇಗೂ ನಮ್ಮ ಸ್ಟಾಫಲ್ಲಿ ಯಾರು ಮದುವೆ ಆದ್ರೂ ನಾವೇ ತಾನೇ ಧಾರೆ ಸೀರೆ ತೆಕ್ಕೊಡೋದು. ಇದು ಅಡ್ವಾನ್ಸ್ ಆಗಿ ನಿಶ್ಚಿತಾರ್ಥ ಕೊಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಅಲ್ಲ ಯಜಮಾನ್ರೆ, ಜಾಸ್ತಿ ಯೋಚನೆ ಮಾಡಬೇಡಿ ಸಾರ್ತಿ. ಪಾರ್ವತಿನೋಗಿ ಕರ್ಕೊಂಡ್ಬಂದು ಸೀರೆ ಸೆಲೆಕ್ಟ್ ಮಾಡಿ. ಆಯ್ತು ಯಜಮಾನ್ರೆ. ಹಲೋ ಸರ್. ಹಲೋ ಮೇಡಮ್, ಸೆಕೆಂಡ್ ಫ್ಲೋರ್ ಇದೆ. ಓಕೆ ಸಾರ್ತಿ, ನೀವು ಹೋಗಿ ಕರ್ಕೊಂಡು ಬನ್ನಿ. ಆಗಲಿ. ಮೇಡಮ್, ಪಾರು, ಏ ಪಾರ್ವತಿ, ಯಾಕಪ್ಪ ಹೀಗೆ ಓಡ್ ಬರ್ತಿದ್ದೀರಾ? ಏನಾಯ್ತು? ಅದೃಷ್ಟ ಮಾಡಿದ್ಯ ಕಣೆ ಪಾರ್ವತಿ. ಆದಿತ್ಯ ಯಜಮಾನ್ರು ದೊಡ್ಡಂದಿ ಸೀರೆ ತಗೋತಿದಾರಲ್ಲ, ಅಲ್ಲೇ ನಿನಗೂ ಸೀರೆ ತಗೊಳ್ಳೋದಕ್ಕೆ ಹೇಳಿದ್ರು. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಎಂಥದ್ದು ಬೇಕಾದ್ರೂ ತಗೊಳ್ಳಿ ಅಂತಂದ್ರು. ನಿಜವಾಗ್ಲೂ ದೊಡ್ಡ ಯಜಮಾನ್ರು ಹಾಗಂದ್ರ? ನಾನೇನು ಸುಳ್ಳು ಹೇಳ್ತಿದ್ದೇನೆ, ನಿಜವಾಗ್ಲೂ ಯಜಮಾನ್ರೆ ಹಂಗಂದಿದ್ದು. ಆದ್ರೆ ಅಪ್ಪ, ಅಖಿಲಮ್ಮವರು ಅದೇ ಅಂಗಡಿಲಿದ್ದಾರೆ. ಅವ್ರೇನಾದ್ರು ನನ್ನ ನೋಡಿದ್ರೆ ಅಷ್ಟೇ ಕತೆ. ಅಯ್ಯೋ, ಅಷ್ಟು ದೊಡ್ಡ ಅಂಗಡಿಲಿ ಎಲ್ಲಿರ್ತಾರೋ ಏನೋ ಗೊತ್ತೇ ಆಗೋದಿಲ್ಲ ಕಣೆ. ನೀ ಬಾ ಸುಮ್ಮನೆ. ಬನ್ನಿ ಸರ್, ಮೇಡಮ್ ಅಲ್ಲಿದ್ದಾರೆ ನೋಡಿ. ಹಾಯ್ ಮಾ. ಹಾಯ್ ಆದಿ, ದಿಶನ್ಗೋಸ್ಕರ ನಾನು ಸೆಲೆಕ್ಟ್ ಮಾಡಿರೋ ಸೀರೆಗಳು ಹೇಗಿದೆ? ಅಮ್ಮ, ನಿಮ್ಮ ಸೆಲೆಕ್ಷನ್ ಯಾವತ್ತೂ ಸೂಪರ್ ಆಗೇ ಇರುತ್ತೆ. ಆದಿ, 3rd ಫ್ಲೋರ್ ಅಲ್ಲಿ ಸೂಟ್ ಡಿಪಾರ್ಟ್ಮೆಂಟ್ ಇದೆ. ಪ್ರೀತು ಸೂಟ್ನ ಡಿಸೈಡ್ ಮಾಡಿಬಿಡು. ಹಾಂ, ಶೋರ್ ಮಾ. ಏನಪ್ಪ ಇಷ್ಟು ದೊಡ್ಡ ಅಂಗಡಿ? ಎಲ್ಲಿ ನೋಡಿದ್ರು ಬರೀ ಬಟ್ಟೆಗಳೇ ಕಾಣಿಸ್ತಿದೆ. ಹೌದು ಕಣೆ ಪಾರು, ದೊಡ್ಡ ಅಂಗಡಿನೇ. ದೊಡ್ಡವ್ರು ವ್ಯಾಪಾರ ಮಾಡುವಂಥ ಅಂಗಡಿ. ದಿನವೆಲ್ಲ ನೋಡ್ತಿದ್ರು ಸಾಲದು. ಬೇಗ ನಿನಗೆ ಇಷ್ಟವಾದ ಒಂದು ಸೀರೆ ತೊಗೊಂಡು ಹೊರಟ್ಬಿಡು. ಅಮ್ಮವ್ರು ನೋಡ್ಬಿಟ್ರೆ ಕಷ್ಟ. ನಡಿ ನಡಿ. ಏನಿದು? ಮೇಲೆ ಹೋಗಕ್ಕೆ ಸಿಟಿಗೆ ಬಂದು ಸೋಂಬೇರಿ ಆಗೋಗಿದೆ ನೀನು. ನಡಿ, ಮೆಟ್ಲತ್ಕೊಂಡು ಹೋಗೋಣ. ನಡಿಯಮ್ಮ. ಅಯ್ಯಪ್ಪ, ಇಷ್ಟೊಂದು ರೇಟ್ ಇದಕ್ಕೆ? ನಂಗೆ ಬೇಡ. ಅಪ್ಪ, ನಂಗೆ ಯಾವುದು ಇಷ್ಟ ಆಗಿಲ್ಲ. ನಡಿ ಹೋಗೋಣ. ಸರಿ, ಮೇಲೆ ಇನ್ನೊಂದು ಸ್ವಲ್ಪ ಇದೆ, ನಡಿ ಅಲ್ಲಿ ನೋಡೋಣ. ಮೇಲೆ ನೋಡ್ತೀವಿ. ಅಖಿಲ, ಐ ಯು ಇನ್ ಕನ್ಫ್ಯೂಷನ್? ಬೇರೆ ಯಾವ್ದಾದ್ರು ಸೀರೆ ತಗೊಳಕ್ ಬಾಕಿ ಇದೆಯಾ? ಕನ್ಫ್ಯೂಷನ್ ಏನಿಲ್ಲ, ತುಂಬಾ ಮುಖ್ಯವಾದವರಿಗೆ ಒಂದು ಸೀರೆ ತಗೋಬೇಕಾಗಿತ್ತು. ಆ ಗೋಲ್ಡ್ ಅಂಡ್ ಮರೂನ್ ಕಲರ್ ಸ್ಯಾರಿ ತೋರಿಸಿ. ಲವ್ಲಿ, ಬ್ಯೂಟಿಫುಲ್. ಈ ಸೀರೆ ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನ ಪ್ಯಾಕ್ ಮಾಡಿ.
ಇರಿ 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 ಅಕ್ಕ, ಆ ಕೌಂಟ್ರಲ್ಲಿ ಇದಕ್ಕಿಂತ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಅಲ್ಲೊಂದ್ಸಲ ನೋಡೋಣ. ಅದು ಯಾವ್ದು ಬೇಕೋ ನೀನು ನೋಡಮ್ಮ ಕೂತ್ಕೊಂಡು. ಪಾರ್ವತಿ, ನಿಮ್ಗೆ ಇಷ್ಟ ಆಗಿದ್ದ ಸೀರೆ ಸಿಗ್ತಾ? ಯಜಮಾನ್ರೆ, ಅದು ಯಜಮಾನ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೋಡ್ತಿದ್ರೆ ಯಾವ ಸೀರೆ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬ ದುಬಾರಿ ಬೇರೆ. ಅಪ್ಪ ಹೇಳಿದ್ರು ನನ್ನ ಸೀರೆಗೆ ನೀವೇ ದುಡ್ಡು ಕೊಡ್ತೀರಾ ಅಂತ. ಹಾಗಂತ ನಮ್ಮ ಯೋಗ್ಯತೆಗೂ ಮೀರಿದ್ದನ್ನು ತಗೋಬಾರ್ದು. ನಿಮ್ಗೆ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡಂಗಾಗುತ್ತೆ. ಪಾರ್ವತಿ, ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ನೋಡು, ನಾಳೆ ನಿನ್ನ ಲೈಫಲ್ಲಿ ಸ್ಪೆಷಲ್ ಡೇ. ಆ ಖುಷಿ ನಿನ್ನ ಮುಖದಲ್ಲಿ, ನಿನ್ನ ಗೋಲಿ ಕಾಣಿಸ್ಬೇಕು. ಸುಮ್ಮನೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ನಿನ್ಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡು. ಸೀರೆಗಳು ಜಾಸ್ತಿ ಇದೆ, ಬಟ್ ಆಕಾಶದಲ್ಲಿ ತುಂಬ ನಕ್ಷತ್ರಗಳಿರುತ್ತೆ. ಆದರೆ ಒಂದೇ ಒಂದು ನಕ್ಷತ್ರ ತುಂಬ ಬ್ರೈಟಾಗಿ ಹೊಡಿತಾ ಇದೆ ಅಂತ ನಮ್ಗೆ ಅನ್ಸುತ್ತೆ. ಇದು ಹಾಗೆ. ಇಷ್ಟ ಸೀರೆಗಳಲ್ಲಿ ಯಾವ ಸೀರೆ ನಿನ್ನ ಕಣ್ಣಿಗೆ ಮನಸ್ಸಿಗೆ ಚೆನ್ನಾಗಿದೆ ಅಂತ ಅನ್ಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಯಜಮಾನ್ರೆ, ನೀವು ಸೆಲೆಕ್ಟ್ ಮಾಡಿ. ಓಕೆ ಸಾರ್ಥಿ. ವಾವ್, ವಾಟ್ ಅ ಕೋಇನ್ಸಿಡೆನ್ಸ್. ಅಂತೂ ಫೈನಲಿ ಸೀರೆ ಸೆಲೆಕ್ಟ್ ಆಯಿತು. ಈ ಸಾರಿ ಬಿಲ್ಲಿಂಗ್ ಕಳಿಸು. ದೊಡ್ಡ ಯಜಮಾನ್ರೆ, ನಾನು ನೀವು ಒಂದೇ ಸೀರೆನ ಇಷ್ಟಪಟ್ವಿ ಅನ್ನೋ ಖುಷಿ ಒಂದು ಕಡೆ ಆದರೆ, ನಮ್ಮ ಪಾಲಿನ ದೇವ್ರು ನೀವು ಕೊಡಿಸ್ತಿರೋ ಸೀರೆ ಉಟ್ಕೋತಿದ್ದೇನಲ್ಲ ಅಂತ ಇನ್ನಷ್ಟು ಖುಷಿ ಆಗ್ತಿದೆ. ಪಾರ್ವತಿ, ಇಷ್ಟೆಲ್ಲ ಫಾರ್ಮಾಲಿಟೀಸ್ ಬೇಕಾ? ಎನಿವೇಸ್, ಈ ಸೀರೆ ನಿನಗೆ ತುಂಬ ಚೆನ್ನಾಗಿ ಹೋಗ್ತದೆ. ಒಳ್ಳೆಯದಾಗಲಿ. ಸರಿ, ನಡೀರಿ, ಬಿಲ್ಲಿಂಗ್ ಹೊರಡೋಣ.